ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊಣ್ಣೂರು ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಮತದಾರ ದಿನಾಚರಣೆಯ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಜನವರಿ 25ರ ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮೊಹಮ್ಮದ್ ಇಮ್ತಿಯಾಜ್ ಅಹಮದ್ ಅವರು ಉದ್ಘಾಟನೆಗೊಳಿಸಿದರು. ಮುಖ್ಯ ಅತಿಥಿಗಳಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಪ್ರಧಾನ ಹಿರಿಯ ದಿವಾಳಿ ನ್ಯಾಯಾಧೀಶರಾದ ರಾಜಶೇಖರ್ ಎಸ್ ಅರಸೂರು, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀದೇವಿ ಮತ್ತು ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕಾಳಿಂಗ್ ಗೊಳಸಂಗಿ, ಪ್ರಾಧ್ಯಾಪಕ ಡಾಕ್ಟರ್ ಎನ್.ವಿ. ಅಸ್ಕಿ ಅವರು ಉಪಸ್ಥಿತರಿದ್ದರು. ಎಸ್.ಪಿ. ಕಾಳೆ, ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷ ಮತ್ತು ಟಿ.ಎಲ್.ಎಸ್.ಪಿ. ಪ್ಯಾನಲ್ ವಕೀಲ ಎಸ್.ಪಿ. ಕಾಳೆ ಸೇರಿದಂತೆ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ನ್ಯಾಯಾಧೀಶರಾದ ಮೊಹಮ್ಮದ್ ಇಮ್ತಿಯಾಜ್ ಅಹಮದ್, ರಾಜಶೇಖರ್ ಅರಸೂರ್ ಅವರು ಮಾತನಾಡಿ ಮತದಾನದ ಕುರಿತು ಜಾಗೃತಿ ಮೂಡಿಸುವ ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಮತದಾನದ ಕುರಿತು ಮಾತನಾಡಿದರು. ಡಾಕ್ಟರ್ ಎನ್.ವಿ. ಅಸ್ಕಿ ಅವರು ಹಾಗೂ ನ್ಯಾಯವಾದಿ ಎಸ್.ಪಿ. ಕಾಳೆ ಅವರು ಮತದಾನದ ಹಕ್ಕು, ಅವುಗಳ ಕುರಿತು ಮಾತನಾಡಿದರು. ದೇವೇಂದ್ರ ಕಾಂಬ್ಳೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಮಾಳಪ್ಪ ಮಾದರ್ ಅವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವುದರ ಜೊತೆಗೆ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸ್ವಾಗತ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ ಸಂವಿಧಾನ ಭಾರತೀಯ ನಾಗರಿಕರಿಗೆ ಕೊಟ್ಟಂತಹ ಒಂದು ಪರಮ ಅಧಿಕಾರ ಮತ್ತು ಪರಮ ಹಕ್ಕು ಅಂತ ಹೇಳಿದ್ರೆ ಅದು ಮತದಾನದ ಹಕ್ಕು. ನಮ್ಮ ಒಂದು ಪ್ರಜಾಪ್ರಭುತ್ವದ ತಳಹದಿಯೇ ಒಂದು ಸಂವಿಧಾನದ ತಳಹದಿಯಲ್ಲಿ ಪ್ರಜಾಪ್ರಭುತ್ವ ನಿಂತಿದೆ. ಸೊ ಇದರಲ್ಲಿ ನಮ್ಮ ಭಾರತೀಯ ಪ್ರಜೆಗಳ ಪಾತ್ರ ಡೈರೆಕ್ಟ್ ಆಗಿ ನೇರವಾಗಿ ಕಂಡು ಬರುವುದು ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸದೃಢವಾದ ಒಂದು ಸರ್ಕಾರವನ್ನು ನಿರ್ಮಾಣ ಮಾಡುವ ಅಧಿಕಾರ ಮತ್ತು ಹಕ್ಕು ನೇರವಾಗಿ ಭಾರತದ ಪ್ರಜೆಗಳಿಗೆ ನಮ್ಮ ಸಂವಿಧಾನ ನೀಡಲ್ಪಟ್ಟಿದೆ. ಅಂದ್ರೆ ಈ ಒಂದು ಭಾರತೀಯ ಎಲ್ಲ ಪ್ರಜೆ, every citizen of India has a right to exercise his franchise so as to constitute a government to rule the people of India. ಅಂದ್ರೆ ಪ್ರಪಂಚದ ನಾವೇ ನಮ್ಮ ಭಾರತೀಯ ಪ್ರಜೆಗಳಾಗಿ ಭಾರತೀಯ ಪ್ರಜೆಗಳೆಲ್ಲೂ ನಾವೇ ಅಳವಡಿಸ್ಕೊಂಡಿರೋದು. ಸೊ ಹೀಗಾಗಿ ನಮ್ಮ ಒಂದು ಪಾತ್ರ ಸರ್ಕಾರ ನಿರ್ಮಾಣದಲ್ಲಿ, ಸದೃಢ ಸರ್ಕಾರದ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಹೇಗೆ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಈ ನಮ್ಮ ವೋಟರ್ಸ್ ಮತದಾರರ ಹಕ್ಕಿನಿಂದ. ಇವತ್ತು ಮತದಾರರ ದಿನಾಚರಣೆ ನಾವು ಇದನ್ನು ಯಾಕೆ ಆಚರಿಸ್ತಾ ಇದ್ದೀವಿ ಅಂತಂದ್ರೆ, 1950ರಲ್ಲಿ ಚುನಾವಣಾ ಆಯೋಗ ಜಾರಿಗೆ ಬಂತು, ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಆ ಎಸ್ಟಾಬ್ಲಿಷ್ ಮಾಡಿರುವಂತಹ ಒಂದು ನೆನಪಿಗೋಸ್ಕರ ಇವತ್ತಿನ ದಿವಸ ಅದನ್ನ ನಾವು ಈ ಮತದಾರರ ದಿನ ಅಂತ ತಿಳ್ಕೊಂಡು ಅದನ್ನ ಆಚರಿಸ್ತಾ ಬರ್ತಾ ಇದ್ದೀವಿ. ನಮ್ಮ ನ್ಯಾಯಾಲಯದಿಂದ ನ್ಯಾಯಾಧೀಶರು ಏನಕ್ಕೆ ಬಂದಿದ್ದಾರೆ, ಮತದಾರರ ದಿನಾಚರಣೆ ಅಂತಂದ್ರೆ ಇದು ಸರ್ಕಾರದ ಕೆಲಸ, ಸರ್ಕಾರದವರು ಇದನ್ನ ಜನರಿಗೆ ಅರಿವು ಮೂಡಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಒಂದು ಕಾಡ್ತಿರ್ತಕ್ಕಂಥ ಪ್ರಶ್ನೆ ಅಂತ ನಾನು ತಿಳ್ಕೊಳ್ತೀನಿ. ಮೊಟ್ಟ ಮೊದಲಿಗೆ ನಾವು ಬಂದಿರತಕ್ಕಂಥ ವಿಚಾರ ತಮಗೆ ತಿಳಿಸ್ತೀನಿ. ನಾನು ನಮ್ಮಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮಟ್ಟದಲ್ಲಿ, ಉಚ್ಚ ನ್ಯಾಯಾಲಯದ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಒಂದೊಂದು ಪ್ರಾಧಿಕಾರಗಳಿದೆ, ಸಮಿತಿಗಳಿದೆ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕಾ ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ಈ ತರದ ಪ್ರಾಧಿಕಾರ ಮತ್ತು ಸಮಿತಿಗಳಿದೆ. ಇದನ್ನು ಮಾಡಿರುವಂತಹ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಮಗೆ ಮತ್ತು ನಿಮಗೆ ಈ ಕಾನೂನು ಅಂದ ಮಾತ್ರಕ್ಕೆ ಕೇವಲ ಅದನ್ನ ವಕೀಲರು ಮತ್ತೆ ನ್ಯಾಯಾಧೀಶರು ಮಾತ್ರ ತಿಳ್ಕೊಂಡಿರ್ಬೇಕು, ಅದಕ್ಕೆ ನಮ್ಮ ಸಂಬಂಧ ಇಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿದ್ರೆ ಅದನ್ನ ದಯವಿಟ್ಟು ತೆಗೆದುಹಾಕಿ.
ಯಾಕಂತಂದ್ರೆ ನಮ್ಮಲ್ಲಿ ಕಾನೂನಲ್ಲಿ ಒಂದು ಮ್ಯಾಕ್ಸಿಮ್ ಇದೆ, ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತ. ಅಂದ್ರೆ ಕಾನೂನಿನ ಅಜ್ಞಾನ ಕ್ಷಮಾರ್ಹವಲ್ಲ ಅಂತ. ಅಂದ್ರೆ ನೀವು ಯಾವುದೇ ಒಂದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕೃತ್ಯ ಮಾಡಿ, ನೀವು ಅಪರಾಧ ಮಾಡಿ, ನಂತರ ನನಗದು ಈ ಕೆಲಸ ಮಾಡಿದ್ರೆ, ಈ ಕೃತ್ಯ ಮಾಡಿದ್ರೆ ಇದು ಅಪರಾಧ ಆಗ್ತಿತ್ತು, ಇದು ಗೊತ್ತಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ ಅಂತ ನಿಮ್ಗೆ ಯಾರಿಗೂ ಡಿಫೆನ್ಸ್ ತಗೊಳಕ್ ಆಗಲ್ಲ. ಕಾನೂನನ್ನ ಪರಿಪಾಲನೆ ಮಾಡಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಜೀವನವನ್ನು ಸಾಗಿಸಬೇಕು. ಆದ್ರಿಂದ ಈ ಕಾನೂನಿನ ಅರಿವನ್ನು ಪಡೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಆದ್ದರಿಂದಲೇ ನಮ್ಮ ಕಾನೂನು ಸೇವೆಗಳ ಈ ಒಂದು ಕಾನೂನಿನ ಅಡಿಯಲ್ಲಿ ನಿಮಗೆ ಅಂತಂದ್ರೆ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಈ ನಾನು ಪ್ರಾಧಿಕಾರಗಳು ಮತ್ತು ಸಮಿತಿಗಳು ಏನಿವೆ ಅಂತ ಹೇಳಿದ್ನಲ್ಲ, ಇದರ 3 ಮುಖ್ಯ ಉದ್ದೇಶಗಳೇನು ಅಂತಂದ್ರೆ, ಮೊದಲು ತಮ್ಮೆಲ್ಲರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು. ಇಂತಹ ಸಮಾರಂಭಗಳನ್ನು ಏರ್ಪಡಿಸಿ ಒಬ್ಬ ರಿಸೋರ್ಸ್ ಪರ್ಸನ್ ಅನ್ನ, ಒಬ್ಬ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಕೆಲವೊಂದು ಕಾನೂನುಗಳ ಬಗ್ಗೆ ನಿಮಗೆ ನಿಮ್ಮ ನಿತ್ಯ ಜೀವನದಲ್ಲಿ ನಿಮಗೆ ಯಾವ್ದಾವ್ದು ಕಾನೂನುಗಳ ಅವಶ್ಯಕತೆ ಇದೆಯೋ ಅಂತ ಅವಶ್ಯಕ ಕಾನೂನುಗಳನ್ನು ನಾವು ಸೆಲೆಕ್ಟ್ ಮಾಡಿ ಅದರ ಮೇಲೆ ನಿಮಗೆ ಸಂಪೂರ್ಣವಾದ ಕಾನೂನಿನ ಜ್ಞಾನವನ್ನು ಕೊಡ್ಲಿಕ್ಕೆ ಆಗದೇ ಇದ್ರೂ ಸಹಿತ ನಿಮಗೆ ಅವಶ್ಯಕವಾಗುವಂತಹ ನಿಮ್ಮ ಜೀವನಕ್ಕೆ ಬೇಕಾದಂತಹ ಕಾನೂನುಗಳ ಒಂದು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಎರಡನೇದು, ಕೇವಲ ಕಾನೂನಿನ ಅರಿವನ್ನು ಮೂಡಿಸಿದ್ರೆ ಸಾಕಾಗೋದಿಲ್ಲ, ಕಾನೂನಿನ ನೆರವನ್ನು ನೀಡಬೇಕಾಗ್ತದೆ. ಯಾಕಂತಂದ್ರೆ ಕೆಲವೊಂದು ಸಾರಿ ನಿಮ್ಮ ಹಕ್ಕುಗಳು ಉಲ್ಲಂಘನೆ ಆಗಿರ್ತದೆ, ನಿಮ್ಗೆ ಅನ್ಯಾಯ ಆಗಿರ್ತದೆ. ನೀವು ಬಡವರು ಇರ್ತೀರಾ, ಮಹಿಳೆಯರು ಇರ್ತೀರಾ, ಮಕ್ಕಳು ಇರ್ತೀರಾ. ನಿಮಗೆ ನ್ಯಾಯಾಲಯಕ್ಕೆ ಬಂದು ಒಬ್ಬ ವಕೀಲರನ್ನ ನೇಮಕ ಮಾಡಿ ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಿಕ್ಕೆ ನೀವು ಬಹಳ ಕಷ್ಟ ಸಾಧ್ಯ ಆಗ್ತದೆ. ಇದನ್ನೆಲ್ಲವನ್ನೂ ಮನಗೊಂಡು ಒಂದು ಕಾನೂನನ್ನು ಜಾರಿಗೆ ತಗೊಂಡ್ ಬಂದಿದ್ದಾರೆ. ಆದ್ದರಿಂದ ಆ ಕಾನೂನಿನ ಅಡಿಯಲ್ಲಿ ನಾನು ಹೇಳಿದಂತೆ ಮಹಿಳೆಯರು, ಮಕ್ಕಳು, SC, ST ಮತ್ತು ಹಿಂದುಳಿದ ವರ್ಗದವರು ಮತ್ತು ಕಾರ್ಮಿಕರು, ಈ ಎಲ್ಲ ಒಂದು ಕ್ಯಾಟಗರೀಸ್ ಇದೆ. ಆ ಎಲ್ಲಾ ಕ್ಯಾಟಗರೀಸ್ ಅಲ್ಲಿ ಯಾರ್ಯಾರು ಬರ್ತೀರಾ ಅವರಿಗೆ ನಮ್ಮ ಕಾನೂನಿನ ಅಡಿ, ಈ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ನಿಮಗೆ ಉಚಿತವಾದಂತಹ ನೆರವನ್ನ ನೀಡ್ತಾ ಇದೆ. ಉಚಿತವಾದಂತಹ ನೆರವು ಏನು ಅಂತಂದ್ರೆ, ನಿಮ್ಗೆ ಯಾವ್ದಾದ್ರೂ ನಿಮ್ಮ ಹಕ್ಕನ್ನು ಉಲ್ಲಂಘನೆ ಆಗಿತ್ತು, ನಿಮಗೆ ಬರಬೇಕಾದಂತಹ ಹಕ್ಕು ನಿಮ್ಗೆ ಬಂದಿರಲಿಲ್ಲ, ಅದು ನ್ಯಾಯಾಲಯಕ್ಕೆ ಬಂದು ಪಡೆದುಕೊಳ್ಳುವಂತಹ ಅನಿವಾರ್ಯತೆ ನಿಮಗೆ ಉಂಟಾದ್ರೆ ಅಂತ ಸಮಯದಲ್ಲಿ ನೀವು ನಮ್ಮ ತಾಲೂಕಾ ಮಟ್ಟದಲ್ಲಿದ್ರೆ ತಾಲೂಕು ಕಾನೂನು ಸೇವಾ ಸಮಿತಿಗೆ ಬಂದು ಒಂದು ಸಿಂಪಲ್ ಅರ್ಜಿ ಕೊಟ್ಟರೆ ಸಾಕು, ನಿಮಗೆ ಒಬ್ಬ ಒಳ್ಳೆ ವಕೀಲರನ್ನ ನೇಮಿಸಿ ವಿತ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಮ ಕೇಸನ್ನು ನಡೆಸಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ.